ಎಲ್ಲರಿಗೂ ನಮಸ್ಕಾರ. ಶಿಲ್ಪ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ಸಬ್ಬೆ ಸೊಪ್ಪಿನ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ತೊಗರಿಬೇಳೆ ಹಾಕಿ ಸಬ್ಬೆ ಸೊಪ್ಪಿನ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ರಾತ್ರಿನ ನೆನೆ ಇಟ್ಟಿದ್ರಿ ಬ್ಯಾಳಿನ. ರಾತ್ರಿ ಒಂದು 3 ಸಲ ತೊಳೆದು ನೆನೆ ಇಟ್ಟಿದ್ದು ನೋಡ್ರಿ. ನೀವು ದಿಢೀರ್ನ ಮಾಡ್ಕೋಬೇಕಂದ್ರೆ ಒಂದು 2 ತಾಸು ಬೆಳಗ್ಗೆ ನೆನೆ ಇಟ್ಕೊಂಡು ಮಾಡ್ಕೊಬೋದ್ರಿ. ನಾ ರಾತ್ರಿ ಇಟ್ಟು ಈಗ ಬೆಳಗ್ಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಸಬ್ಬೆ ಸೊಪ್ಪು ತೊಳೆದು ಇಟ್ಕೊಂಡ್ರಿ, ಸೋಸ್ಕೊಂಡು. ಈಗ ಒಂದು ಸೀಡ್ ಐತ್ರಿ, ಅದನ್ನು ಈಗ ಸಣ್ಣಗೆ ಕಟ್ ಮಾಡ್ಕೊಂಬರ್ತೀನಿ ನೋಡ್ರಿ. ಈ ಥರ ಕಟ್ ಮಾಡ್ಕೊಂಬಂದ ನೋಡ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಕಟ್ ಮಾಡ್ಕೊಬೋದ್ರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಕಟ್ ಮಾಡ್ಕೊಬೋದು ನೋಡ್ರಿ. ಈಗ ದಬ್ರಿ ಇಟ್ಕೊಂಡ್ರಿ, ಒಂದು 4 ಸ್ಪೂನು ಎಣ್ಣೆ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತೀನಿ ನೋಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಂತೀನಿ ನೋಡ್ರಿ. ತುಂಬ ಟೇಸ್ಟ್ ಆಕತ್ರಿ ಸಬ್ಬೆ ಸೊಪ್ಪಿನ ಪಲ್ಯ ನೋಡ್ರಿ. ಈರುಳ್ಳಿ ಹಾಕ್ಯಂತೀನಿ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋ ಮಟ್ಟ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಅರ್ಧ ಸ್ಪೂನು ಉಪ್ಪು ಹಾಕ್ಯಂತೀನಿ ನೋಡ್ರಿ. ಈರುಳ್ಳಿ ಫ್ರೈ ಹಾಕವ್ರಿ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಂಬಂದು ನೋಡ್ರಿ. ಲಘು ಫ್ರೈ ಆಗ್ಬೇಕಂದ್ರೆ ಈ ಥರ ಹಾಕ್ಯಬೇಕ್ರಿ ನೋಡ್ರಿ. ಈಗ ಒಂದು ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿ, ಟಮಾಟೆ ಹಣ್ಣು ಹಾಕ್ಯಂತೀನಿ ನೋಡ್ರಿ. ಈಗ ಬೇಳೆ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಮಸಾಲೆ ಹಾಕ್ಯಂತೀನಿ ನೋಡ್ರಿ. ಒಂದು ಸ್ವಲ್ಪ ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಪುಡಿ ಹಾಕ್ಯಬೇಕ್ರಿ. ಅರ್ಧ ಸ್ಪೂನು ಉಪ್ಪು ಹಾಕ್ಯಂತೀನಿ ನೋಡ್ರಿ. ಆಗಲ್ಲ ಅರ್ಧ ಸ್ಪೂನ್ ಹಾಕ್ಯಂದನಿ, ಈಗ ಅರ್ಧ ಸ್ಪೂನ್ ಹಾಕ್ಯಂತೀನಿ ನೋಡ್ರಿ. ಈಗ ಸಬ್ಬೆ ಸೊಪ್ಪು ಹಾಕ್ಯನಕತ್ತೀನಿ ನೋಡ್ರಿ. ಅಷ್ಟು ವಾಸನೆ ಇರ್ತೈತ್ರಿ, ಘಮ ಘಮ ಮಸ್ತ್ ಟೇಸ್ಟ್ ಆಕೈತಿ. ನಾವು ಅಂದಾಗ ಬಡಿಸ್ಕೊಬೋದು, ರೊಟ್ಯಾಗ ಬಡಿಸ್ಕೊಬೋದು, ಸೂಪರಾಗಿ ಬರ್ತೈತೆ ನೋಡ್ರಿ. ಯಾರು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ. ಯಾವ ಥರ ಅಡುಗೆ ಬೇಕು ಅನ್ನೋದು ಕಮೆಂಟ್ ಹಾಕಿರಿ, ಆ ಥರ ಅಡುಗೆ ಮಾಡಿ ತೋರಿಸ್ತೇವೆ ರೀ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತೀನಿ ನೋಡ್ರಿ. ಸ್ವಲ್ಪ ಗುರ ಪುಡಿ ಹಾಕ್ಯಂತೀನಿ ನೋಡ್ರಿ. ನೀವು ಬೇಕಂದ್ರೆ ಹಾಕ್ಯಬೋದು ರೀ, ಬೇಡಪ್ಪ ಅಂದ್ರೆ ಬಿಡ್ಬೋದು ರೀ. ಸಬ್ಬೆ ಸೊಪ್ಪು ಹಾಕಿರ್ತಾವಲ್ಲ ರೀ, ಗುರ ಪುಡಿ ಬೇಕಂದ್ರೆ ಹಾಕ್ಯಬೋದು, ಬೇಡ ಅಂದ್ರೆ ಬಿಡ್ಬೋದು. ಈಗ ಒಂದು ಸ್ವಲ್ಪ ನೀರು ಹಾಕ್ಯಂಡು ನೋಡ್ರಿ. ಬೇಳೆ ಒಂದು ಸ್ವಲ್ಪ ಬೇಯ್ಬೇಕಲ್ರಿ, ಒಂದು ಸ್ವಲ್ಪ ನೀರು ಹಾಕ್ಯಬೇಕ್ರಿ. ಈ ಥರ ಕೈ ಆಡ್ಕೋಬೇಕು ನೋಡ್ರಿ. ಈಗ ಬಾಯಿ ಮುಚ್ಚಿ ಬೇಸಾಕ ಕೈ ಬಿಡ್ತೇನೆ ನೋಡ್ರಿ. ಉರಿ ಸ್ಲೋನ ಇಡ್ಬೇಕ್ರಿ. ಈಗ ಬೇಸಾಕ ಕೈ ಬಿಟ್ಟೇನೆ ನೋಡ್ರಿ. ಈಗ ಬೆಂದೈತಿ, ಈ ಥರ ರೆಡಿ ಆಗೈತಿ ನೋಡ್ರಿ. ತೀರ ನೀರು ಜಾಸ್ತಿ ಹಾಕ್ಬಾರ್ದು ರೀ, ಹಣ್ಣಗೆ ಬೆಂದ್ಬಿಡ್ತಾವೆ. ತೊಗರಿಬೇಳೆ ಲಗೂನ ಬೇಯ್ತಾವೆ. ಒಂದು ಸ್ವಲ್ಪ ಅವು ಬೇಯಷ್ಟು ನೀರು ಹಾಕ್ಯಬೇಕು ನೋಡ್ರಿ. ಈ ಥರ ರೆಡಿ ಆಗೈತೆ ನೋಡ್ರಿ. ಮೆಣಸಿನ್ಕಾಯಿ, ಕ್ಯಾರೆಟ್, ಸೌತೆಕಾಯಿ ರೊಟ್ಟಿ ಇಟ್ಟನು ನೋಡ್ರಿ. ಸಬ್ಬೆ ಸೊಪ್ಪಿನ ಪಲ್ಯ ಜೊತೆ ಅಷ್ಟು ಟೇಸ್ಟ್ ಆಕೈತಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.